ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಸ್ವಾತಿ ಮೋಸ ಹೋಗಿದಾಳ, ಪಶುಪತಿ ಜಾಲಕ್ಕೆ ಸ್ವಾತಿ ಬಿದ್ದಿದ್ದಾಳ. ಹಾಗಿದ್ರೆ ಸಿಡಿದದ್ದ ಸ್ವಾತಿ ಪಶುಪತಿಯನ್ನೇ ಮನೆಯಿಂದ ಹೊರಗಡೆ ಹಾಕಿ ಕೀ ತಗೊಂಡೇ ಬಿಟ್ಲ. ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸ್ವಾತಿ ತನ್ನ ತಂದೆ ಮನೆಯನ್ನು ತನ್ನ ಕುಟುಂಬದವ್ರಿಗೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಅದರ ಮುಖಾಂತರವಾಗಿ ಹೇಗಾದರೂ ಮಾಡಿ ತನ್ನ ಮನೆಯವರನ್ನ ಕಷ್ಟದಿಂದ ಹೊರಗಡೆ ತರಬೇಕು ಅನ್ನೋದು ಸ್ವಾತಿ ಇಚ್ಛೆ ಆಗಿದೆ. ಎಷ್ಟು ದಿನ ಬೇರೆಯವ್ರ ಮನೆಯಲ್ಲಿ ಇರಬೇಕು, ನಿಜಕ್ಕೂ ಅವ್ರ ಮನೆ ಗೋಡೆಗೆ ಅವರು ಸೇರಬೇಕು ಅಂತ ಹೇಳಿ ಸ್ವಾತಿ ಆಸೆ ಪಡ್ತಾಳೆ. ಜೊತೆಗೆ ಈ ಒಂದು ಆಸೆ ಈಡೇರಬೇಕು ಅಂದರೆ ಪಶುಪತಿ ಕಂಡೀಷನನ್ನು ಒಪ್ಕೋಬೇಕಾಗಿದೆ. ಇಲ್ಲಿ ಪಶುಪತಿ ಕೈ ಸೇರಿರ್ತಕ್ಕಂಥ ಆ ಒಂದು ಮನೆಯನ್ನು ತನ್ನ ಮನೆಯವರಿಗೆ ಸ್ವಾತಿ ಕೊಡಿಸ್ಬೇಕು ಅಂದರೆ ದೇವಸ್ಥಾನದ ಧರ್ಮಾಧಿಕಾರದ ಸ್ಥಾನವನ್ನು ಆಕೆ ಪಶುಪತಿಗೆ ಬಿಟ್ಕೊಡ್ಬೇಕಾಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿದಂಥ ಸ್ವಾತಿಗೆ ಧರ್ಮಾಧಿಕಾರಿ ಆಗಿ ಇರ್ತಕ್ಕಂಥ ಅಧಿಕಾರಕ್ಕಿಂತ ತನ್ನ ಕುಟುಂಬದವರಿಗೆ ಮನೆ ಕೊಡಿಸೋದೇ ಮುಖ್ಯ ಅಂತ ಅನ್ಸುತ್ತೆ. ಅದೇ ಕಾರಣವಾಗಿ ಆಕೆ ಆ ಒಂದು ಮನೆಯನ್ನ ತನ್ನ ಕುಟುಂಬದವರಿಗೆ ಕೊಡಿಸೋ ತೀರ್ಮಾನಕ್ಕೆ ಮುಂದಾಗ್ತಾಳ. ಪಶುಪತಿ ಹೇಳಿದಂಥ ಆ ಒಂದು ಕಂಡೀಷನ್ಗೆ ಕೂಡ ಒಪ್ಕೋತಾಳ. ಪಶುಪತಿಗಂತೂ ಫುಲ್ ಖುಷಿ ಆಗ್ಬಿಡತ್ತೆ. ಬಿಕಾಸ್ ಇಲ್ಲಿ ಪಶುಪತಿ ಸ್ವಾತಿಗೆ ನಿನಗೆ ಕೀ ಸಿಗಬೇಕು ಅಂದರೆ ಧರ್ಮಾಧಿಕಾರಿ ಸ್ಥಾನವನ್ನು ನನಗೆ ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪಶುಪತಿ ಕಂಡೀಷನ್ಗೆ ಒಪ್ಕೊಂಡಂತಹ ಸ್ವಾತಿ ಸರಿ ಆಯಿತು, ನನಗೆ ಕೀ ಕೊಟ್ಟರೆ ಖಂಡಿತ ಆ ಒಂದು ಧರ್ಮಾಧಿಕಾರಿ ಸ್ಥಾನವನ್ನು ನಿಮಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ಅದೇ ಒಂದು ಹಬ್ಬದ ದಿನದಂದು, ಜಾತ್ರೆ ದಿನದಂದು ನಿನ್ನ ಮನೆ ನಿನ್ನ ಕೈಗೆ ಸೇರುತ್ತೆ, ಹಾಗೆ ಧರ್ಮಾಧಿಕಾರವನ್ನು ನನಗೆ ಬಿಟ್ಕೊಡ್ಬೇಕಾಗತ್ತೆ ಅಂತ ಹೇಳಿ ಪಶುಪತಿ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ. ತನ್ನ ಮನೆಯವ್ರು ಎಲ್ರಿಗೂ ಕೂಡ ಮನೇನ ವಾಪಸ್ ಕೊಡಿಸ್ತಿದ್ದೀನಿ ಅನ್ನೋ ಖುಷಿಯಲ್ಲಿ ಇಲ್ಲಿ ಸ್ವಾತಿ ಇದ್ರೆ ಸ್ವಾತಿ ಹತ್ರ ಹೇಗೆ ಧರ್ಮಾಧಿಕಾರವನ್ನು ತಗೊಂಡು ಮನೆಯನ್ನು ಉಳಿಸ್ಕೋಬೇಕು ಅನ್ನೋ ಹುನ್ನಾರವನ್ನು ಪಶುಪತಿ ನಡೆಸ್ತಾರೆ. ಪಶುಪತಿಯ ಕುತಂತ್ರ ಬುದ್ಧಿ ಗೊತ್ತಿದ್ರೂ ಕೂಡ ಇಲ್ಲಿ ಸ್ವಾತಿ ಮನೆಯವರ ಒಂದು ಒಳಿತಿಗೋಸ್ಕರ ನಿಜಕ್ಕೂ ಕೆಟ್ಟಾಗೆ ಬೀಳ್ತಿದ್ದಾರೆ. ಜೊತೆಗೆ ಮನೆಯವರು ಎಲ್ಲರೂ ಕೂಡ ಊರಿಗೆ ಬಂದಿದ್ದಾರೆ. ಬಿಕಾಸ್ ಆ ದೇವರ ಪೂಜೆ ಹಬ್ಬ ಇದೆ, ಅದರಲ್ಲಿ ಭಾಗಿಯಾಗಬೇಕಾಗಿದೆ. ಬರ್ತಾನೆ ಸ್ವಾತಿ, ನಿಮ್ಗೆ ಎಲ್ರಿಗೂ ಕೂಡ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಬಟ್ ಆ ಸರ್ಪ್ರೈಸ್ ಏನು ಎಂತೂ ಎಲ್ಲವೂ ಕೂಡ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಂತ ಕೂಡ ತಿಳಿಸಿದ್ರು. ಇಲ್ಲಿ ಪಶುಪತಿ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಕೀ ಕೊಡು ತೀರ್ಮಾನಕ್ಕೆ ಮುಂದಾಗ್ತಿಲ್ಲ. ದೇವ್ರತ್ತ ಪೂಜೆ ಮಾಡಬೇಕಾದ್ರೂ ಕೂಡ ಸ್ವಾತಿ ಅದನ್ನೇ ಕೇಳ್ಕೊತಾರೆ. ದೇವ್ರ, ನನ್ನ ಅಪ್ಪ ಅಮ್ಮ ನನ್ನ ಅಮ್ಮ ಎಲ್ಲರೂ ಕೂಡ ತುಂಬಾ ಏನಿರ್ಬೋದು ಅಂತ ಅನ್ಕೋತಿದ್ದಾರೆ. ಅವ್ರ ಜೊತೆಗೆ ಅವರ ಎಲ್ಲ ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಕೊಡೋಕೆ ಆಗ್ತಿಲ್ಲ ದೇವ್ರ. ಹಾಗಾಗಿ ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ, ಆ ಪಶುಪತಿಯಿಂದ ಕೀನ ನನಗೆ ಕೊಡಿಸ್ಬಿಡು ಭಗವಂತ ಅಂತ ಹೇಳ್ತಾರೆ. ಈ ಕಡೆ ಪಶುಪತಿ ಏನು ದೇವ್ರ ಹತ್ರ ಕೀ ನಿನಗೆ ಸಿಗಲಿ ಅಂತ ಬೇಡ್ಕೋತಾ ಇದೆಯಾ, ಯಾವುದೇ ಕಾರಣಕ್ಕೂ ಕೂಡ ಕೀ ನಿನಗೆ ಸಿಗೋದಿಲ್ಲ ಅಂತ ಹೇಳಿ ಪಶುಪತಿ ಕೂಡ ಮನಸ್ಸಲ್ಲಿ ಅನ್ಕೋತಾರೆ. ನಂತರ ತಂಗಿ ಕುಡ್ಕೊಂಡಿರ್ಬೇಕಿದ್ರೆ ಅಲ್ಲಿಗೆ ಸ್ವಾತಿ ಬರ್ತಾಳೆ. ಸ್ವಾತಿ ಬಂದಿದೆ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ, ಬೇರೆಯವ್ರ ಮನೇಲಿ ಇರಬೇಕಾಗತ್ತೆ ಅಂತಾನ. ನನಗೆ ಅರ್ಥ ಆಗುತ್ತೆ ಬೇರೆಯವ್ರ ಮನೇಲಿ ಇರೋದು ಎಷ್ಟು ಕಷ್ಟ ಆಗುತ್ತೆ ಅಂತ. ನೀನೇನು ಯೋಚನೆ ಮಾಡಬೇಡ, ಇನ್ನು ಮುಂದೆ ನೀನು ಬೇರೆಯವ್ರ ಮನೇಲಿರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ಏನಕ್ಕ ಮಾತಾಡ್ತಿದ್ಯಾ, ಬೇರೆಯವ್ರ ಮನೇಲಿಲ್ಲ ಅಂದರೆ ನಮ್ಮನೆ ಎಲ್ಲಿದೆ ಅಕ್ಕ ಅಂತ ಮಗು ಕೇಳಿದಾಗ, ಖಂಡಿತ ನಮ್ಮ ಮನೆ ಇದೆ ಅಲ್ವಾ, ಇನ್ನು ಮುಂದೆ ನಮ್ಮ ಮನೆಯಲ್ಲೇ ಇರ್ತೀರಾ ನೀವು, ಇನ್ನು ಮುಂದೆ ನಮ್ಮ ಮನೆ ನಮ್ಮ ಕೈ ಸೇರ್ತದೆ ಅಂತ ಹೇಳಿ ಸ್ವಾತಿ ಹೇಳಿದಾಗ, ಏನು ಹೇಳ್ತಿದ್ಯಾ ಅಕ್ಕ, ನಮ್ಮನೆ ನಮ್ಮ ಕೈಗೆ ಸೇರ್ತಿದ್ಯಾ ಅಂತ ಹೇಳಿ ತಂಗಿ ಹೇಳಿದಾಗ, ಹೌದು, ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ಯಾರ ಹತ್ರ ಈಗಲೇ ಹೇಳಬೇಡ, ಇವತ್ತೇ ಸೇರ್ಬೋದು ಅಥವಾ ನಾಳೆ ಸೇರ್ಬೋದು, ಖಂಡಿತವಾಗ್ಲೂ ಸೇರುತ್ತೆ ಅಂತ ಹೇಳಿದ್ದನ್ನು ಗೀತಾ ಕೇಳಿಸ್ಕೊಂಡ್ಬಿಡ್ತಾಳೆ. ಕೇಳಿಸ್ಕೊಂಡಿದ್ದೆ ಅಮ್ಮನ ಹತ್ರ ಹೋಗ್ತಾಳೆ. ಅಮ್ಮ ನಿನ್ನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು ಅಂದಾಗ, ಏನಿದು ಗೀತಾ, ನಾನು ಭವಾನಿಯವ್ರ ಜೊತೆ ಮಾತಾಡ್ತಿದ್ದೆ ತಾನೆ, ಏನು ವಿಷಯ ಅಂಥದ್ದು ಹೇಳು ಅಂದಾಗ, ಅದು ಅಮ್ಮ ಅಲ್ಲಿ ಸ್ವಾತಿ ಹೋಗ್ಬಿಟ್ಟು ನಮ್ಮ ತಂಗಿ ಹತ್ರ ಮನೆ ನಮಗೆ ಸಿಗುತ್ತೆ ಅಂತೆಲ್ಲ ಹೇಳ್ತಿದ್ಲು, ಯಾಕೆ ರೀತಿ ಹೇಳ್ತಿದ್ಲು ಅಂತ ನಿನಗೇನಾದರೂ ವಿಷಯ ತಿಳಿದಿದ್ಯಾ ಅಂತ ಕೇಳಿದಾಗ, ಇಲ್ಲ ಕಡೆ, ಯಾಕೆ ರೀತಿ ಹೇಳ್ತಿದ್ಲು ಅಂದ್ಕೊಂಡಿದ್ದೆ. ಅಮ್ಮ ಬಂದು ಸ್ವಾತಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅತ್ತ ಕಡೆ ಸ್ವಾತಿ, ಏನಮ್ಮ ಏನು ವಿಷಯ ಅಂದಾಗ, ನೀನೇನು ಮನೆ ಸಿಗುತ್ತೆ ಅದು ಇದು ಅಂತಿದ್ಯಲ್ಲ, ಪಶುಪತಿ ಮನೆ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ನ, ಅಷ್ಟು ಸುಲಭಕ್ಕೆ ಅವನು ಮನೆ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ವಲ್ಲ, ಇದೆಲ್ಲ ಹೇಗೆ ಸಾಧ್ಯ ಆಗ್ತದೆ ಅಂತ ಅಮ್ಮ ಕೇಳಿದಾಗ, ಅಮ್ಮ ಅದು ಅಂತ ಹೇಳಿದಾಗ, ಮೊದಲು ಏನು ವಿಷಯ ಅಂತ ಹೇಳು ಸ್ವಾತಿ ಅಂತ ಗೀತಾ ಮತ್ತು ಅಮ್ಮ ಪ್ರಶ್ನೆ ಮಾಡಿದಾಗ, ಅದು ಧರ್ಮಾಧಿಕಾರ ಸ್ಥಾನವನ್ನು ನಾನು ಅವ್ರಿಗೆ ಬಿಟ್ಕೊಡೋದ್ರಿಂದ ಅವ್ರು ನಮ್ಮನೆಯನ್ನು ನಮಗೆ ವಾಪಸ್ ಕೊಡ್ತಿದ್ದಾರೆ ಅಷ್ಟೇ ಅಂತ ಸ್ವಾತಿ ಹೇಳಿದಾಗ, ಏನು ಮಾತಾಡ್ತಿದ್ಯಾ ನೀನು, ಧರ್ಮಾಧಿಕಾರಿ ಸ್ಥಾನವನ್ನು ಬಿಟ್ಕೊಡ್ತಾ ಇದೆಯಾ, ಅಪ್ಪ ಹೋದ ಮೇಲೆ ಮನೇನೂ ಕೂಡ ಹೋಗ್ಬಿಡ್ತು, ಅಪ್ಪನ ನೆನಪಾಗಿ ಇರೋದೇ ಆ ಧರ್ಮಾಧಿಕಾರ ಸ್ಥಾನ, ಅದನ್ನು ಕೂಡ ನೀನು ಅವ್ರಿಗೆ ಬಿಟ್ಕೊಡ್ತಿದ್ಯಾ, ಏನು ಕೆಲಸ ಮಾಡ್ತಿದ್ಯಾ ನೀನು ಅಂತ ಹೇಳಿ ಅಮ್ಮ ಅಕ್ಕ ಇಬ್ಬರು ಕೂಡ ಸ್ವಾತಿ ವಿರುದ್ಧ ರುಚಿಗೆ ಹೇಳ್ತಾರೆ. ಇಲ್ಲಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಖಂಡಿತ ನಮ್ಮ ಮನೆ ನಮಗೆ ಸಿಗುತ್ತೆ, ಧರ್ಮಾಧಿಕಾರ ಸ್ಥಾನಕ್ಕಿಂತ ನಮ್ಮ ಮನೆ, ಅಪ್ಪ ಕಟ್ಸಿರೋ ಮನೆ ಅಲ್ವಾ ನಮಗೆ ಮುಖ್ಯವಾಗಿರೋದು, ಅಧಿಕಾರ ನಮಗೇನು ಅವಶ್ಯಕತೆ ಇಲ್ಲ ಅಮ್ಮ ಅಂತ ಹೇಳಿದ್ದೆ. ಇಲ್ಲಿ
ಸ್ವಾತಿ ಹೇಳ್ತಾಳೆ. ನಂತರ ಇಲ್ಲಿ ಪಶುಪತಿ ಎಲ್ಲ ಒಂದು ಸ್ಪೋರ್ಟ್ಸ್ದಲ್ಲಿ ಗೆದ್ದಿರ್ತಕ್ಕಂಥವ್ರಿಗೆ ಪ್ರಶಸ್ತಿಯನ್ನು ಕೊಡಬೇಕಿದ್ರೆ ಸ್ವಾತಿ ಕೂಡ ಹೋಗಿದೆ ಪ್ರಶಸ್ತಿಯನ್ನು ಇಟ್ಕೊಂಡು ಕೊಡೋ ಸಂದರ್ಭದಲ್ಲಿ ಪಶುಪತಿ ಮೊದಲು ನಮ್ಮ ಮನೆ ಕೀಯನ್ನು ನಮಗೆ ಕೊಟ್ಟುಬಿಡು ಅಂತ ಹೇಳಿದಾಗ, ಏನು ಹೇಳ್ತಿದ್ಯಾ ನೀನು, ನಿಮ್ಮ ಮನೆಯ ಕೀಯನ್ನು ನಾನು ನಿನಗೆ ಬಿಟ್ಕೊಡ್ಬೇಕಾ, ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಲ್ರೆಡಿ ಇಲ್ಲಿ ಸ್ವಾತಿ ಇನ್ನು ಮುಂದೆ ಧರ್ಮಾಧಿಕಾರಿಯಾಗಿ ಪಶುಪತಿ ಮುಂದುವರಿತಾರೆ ಅಂತ ತಿಳಿಸಿದ್ದಾಗಿದೆ ಆ ಒಂದು ಸ್ಥಾನಮಾನ. ಹಾಗಾಗಿ ಅಧಿಕಾರವನ್ನು ಕೈಗೆ ತಗೊಂಡು ಇಲ್ಲಿ ಸ್ವಾತಿಗೆ ಮೋಸ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಪಶುಪತಿ. ಯಾವ ಮನೆಯೂ ಇಲ್ಲ, ಯಾವ ಕೀ ಇಲ್ಲ, ಅದು ನನ್ನ ಮನೆ, ನಿನಗೆ ಅದು ಕೊಡಬೇಕು ಅಂತ ಮಾತಾಡ್ತಿದ್ದಾರೆ. ಇದರಿಂದ ನಿಜಕ್ಕೂ ಕುಸಿತಕ್ಕೊಳಗಾಗಿದ್ದಾರೆ ಅಮ್ಮ ಹಾಗೆ ಸ್ವಾತಿ ಎಲ್ಲರೂ ಕೂಡ. ಆ ಕಡೆ ಸ್ವಾತಿ ಏನು ನಿನಗೆ ಧರ್ಮಾಧಿಕಾರಿ ಸ್ಥಾನವನ್ನು ಬಿಟ್ಕೊಡೋದಾ, ಯಾಕೆ ನಿನ್ನಿಂದಾಗಿ ಎಷ್ಟು ಜನಕ್ಕೆ ಅನ್ಯಾಯ ಆಗಬೇಕು ಅಂತ, ಯಾವುದೇ ಕಾರಣಕ್ಕೂ ಕೂಡ ಧರ್ಮಾಧಿಕಾರ ಸ್ಥಾನ ನಿನಗೆ ಸಿಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಅಡ್ಡಿಪಡಿಸ್ತಿದ್ದಾಗ ಅಲ್ಲಿ ಪಶುಪತಿ ಕಡೆಯವರು ಗೀತಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇತ್ತ ಕಡೆ ಸ್ವಾತಿ ನಮ್ಮ ಮನೆಯನ್ನ ನಮಗೆ ಬಿಟ್ಕೊಡ್ರೆ ಸರಿ, ನಮ್ಮ ಮನೆ ಕೀಯನ್ನ ಕೊಟ್ಬಿಡು, ಅದೇ ಅಲ್ವಾ ನನ್ನ ನಿನ್ನ ನಡುವೆ ಆಗಿದ್ದದ್ದು ಅಂತ ಕೇಳ್ತಿದ್ದಾಳೆ. ಯಾವ ಮನೆ ಎಂತೂ ಹಾಗೆ ಹೀಗೆ ಅಂತ ಪಶುಪತಿ ಹರಕೆ ಉತ್ತರವನ್ನ ಕೊಡ್ತಾ ಇಲ್ಲಿ ಮೋಸ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೀನು ಈ ರೀತಿ ಮೋಸ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ ಪಶುಪತಿ. ನಮ್ಮ ಅಪ್ಪ ಕಟ್ಸಿರೋ ಮನೆಯನ್ನ ನಾನು ತಗೋತೀನಿ, ಯಾವುದೇ ಕಾರಣಕ್ಕೂ ಅದು ನಿನಗೆ ಬಿಟ್ಕೊಡೋದಕ್ಕೆ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದ್ರು ಮುಖಾಂತರ ಚಾಲೆಂಜ್ ಹಾಕ್ತಿದ್ದಾಳೆ. ಹಾಗಾದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ.